ಮಹಿಳೆಯರಿಗೆ ಮೇಡಮ್ ರಾಜಕಾರಣ ಪ್ರವೇಶ ಅನ್ನುವಂಥದ್ದು ಒಂಥರ ಕಬ್ಬಿಣದ ಕಡಲೆ ರೀತಿಯಲ್ಲಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಹೊಸದಾಗಿ ರಾಜಕಾರಣಕ್ಕೆ ಬರುವಂತಹ ಮಹಿಳೆಯರಿಗೆ ತಾವೇನ್ ಹೇಳಕ್ ಬಯಸ್ತೀರಾ? ರೆಡ್ ಕಾರ್ಪೆಟ್ ಇದೆ ಅವ್ರಿಗೆ. ಹೊಸದಾಗಿ ಬರುವಂತ ಮಹಿಳೆಯರಿಗಂತೂ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಅನ್ನುವಂತ ಕಾಲ ಇದೆ. 50% ರಿಸರ್ವೇಶನ್ ಅಂತೂ ಆಗಿದೆ. ಯಾಕಂತಂದ್ರೆ ಇದು ಸೋನಿಯಾ ಗಾಂಧೀಜಿಯವರ ಆಸೆ ಕೂಡ ಆಗಿತ್ತು, ನಮ್ಮೆಲ್ಲರ ಆಸೆ ಕೂಡ ಆಗಿದೆ. ಸೊ ಹೀಗೆ ಬರುವಂತ ಮಹಿಳೆಯರಿಗೆ ಒಂದು ಗುರಿ ಇಟ್ಕೊಂಡು ಬನ್ನಿ ಸಾಕು. ಇನ್ವಿಟೇಬಲ್ ಆಗ್ಬೇಕು ರಾಜಕಾರಣದಲ್ಲಿ. ನನ್ನ ಜೊತೆ ಇರುವಂತ ಅನೇಕ ನನ್ನ ಅಕ್ಕ ತಂಗಿಯರಿಗೆ ಒಂದೇ ಮಾತನ್ನ ಹೇಳ್ತೀನಿ, ನೀವಿಲ್ದೆ ಗೆಲ್ಲಕ್ ಆಗಲ್ಲ, ನೀವು ಇಲ್ಲದೆ ಏನೋ ತೊಂದರೆ ಮಾಡ್ಕೊಳ್ತಾರೆ ಅನ್ನುವಷ್ಟು ಮಟ್ಟಿಗೆ ನಿಮ್ಮ ಕ್ಷೇತ್ರದಲ್ಲಿ ಹಿಡಿತವನ್ನ ಇಟ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ಇಟ್ಕೊಳಕ್ ಆಗ್ಲಿಲ್ವಾ, ನಿಮ್ಮ ಬೂತ್ನಲ್ಲಿ ಇಟ್ಕೊಳ್ಳಿ. ನಿಮ್ಮ ಬೂತ್ನಲ್ಲೂ ಕೂಡ ನಿಮ್ಗೆ ಹಿಡಿತ ಇಟ್ಕೊಳಕ್ ಆಗಲ್ಲ, ನಿಮ್ಮ ಗಲ್ಲಿಯಲ್ಲಿ ಹಿಡಿತ ಇಟ್ಕೊಳ್ಳಿ. ಅವಾಗ ನೀವು ಲೀಡರ್ ಆಗಿ ಬೆಳಿತೀರಾ. ಬರೋರ್ಗೆ ಇಷ್ಟೇ ಹೇಳ್ತೀನಿ, ಪಾಲಿಟಿಕ್ಸ್ ಈಸ್ ನಾಟ್ ಅ ಟೈಮ್ ಪಾಸ್ ಜಾಬ್. ಸೂಪರ್. ಪಾಲಿಟಿಕ್ಸ್ ಈಸ್ ಫುಲ್ ಟೈಮ್ ಜಾಬ್. ಫುಲ್ ಟೈಮ್ನ ನಾವು ಕೊಡಬೇಕು. ನಾವು 33% ಹಕ್ಕನ್ನ ಕೇಳುವಂಥ ಸಂದರ್ಭದಲ್ಲಿ ಗಂಡಸರು ಏನೇನು ಕೆಲಸ ಮಾಡ್ತಾರೋ ಆ ಎಲ್ಲ ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿರ್ಬೇಕು. ಪಾಲಿಟಿಕ್ಸ್ನಲ್ಲಿ ಎಲ್ಲ ನಡೆಯುತ್ತೆ. ಮನಿ ನಡೆಯುತ್ತೆ, ಮಸಲ್ ನಡೆಯುತ್ತೆ, ಬ್ರೇನ್ ನಡೆಯುತ್ತೆ. ಟೈಮ್ ಕೊಡಬೇಕು, ಸ್ವೆಟ್ ಅಂದರೆ ನಿಮ್ಮ ಬೆವರನ್ನು ಸುರಿಸ್ಬೇಕು. ಸಮಾಜದಲ್ಲಿ ರಾತ್ರಿ 12 ಗಂಟೆಗೆ ಯಾರಿಗೋ ನಿಮ್ಮ ಅವಶ್ಯಕತೆ ಇದ್ದಾಗ, ನಾನು ಹೆಣ್ಮಗಳಪ್ಪ ರಾತ್ರಿ 12 ಗಂಟೆಗೆ ನಾನು ಹೇಗೆ ಫೋನ್ ಎತ್ತಲಿ? ನೋ, ಯು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ದಟ್ಸ್ ದ ರೀಸನ್ ನಾನು ಹೇಳಿದ್ದು, ಪಾಲಿಟಿಕ್ಸ್ ಈಸ್ ನಾಟ್ ಟೈಮ್ ಪಾಸ್ ಜಾಬ್, ಪಾಲಿಟಿಕ್ಸ್ ಈಸ್ ಫುಲ್ ಟೈಮ್ ಜಾಬ್. ಅದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ಮಾನಸಿಕತೆಯನ್ನು ನೀವು ಗಟ್ಟಿಯಾಗಿಟ್ಕೊಂಡು ಎಲ್ಲ ಹೋರಾಟಕ್ಕೂ ಸಿದ್ಧವಾಗಿದ್ದೀನಿ. ನಾನು ಇವತ್ತಿನ ಹೆಣ್ಮಗಳು, ಕಾಲ ಬದಲಾಗಿದೆ. ಇವತ್ತು ರಾಜಕಾರಣದಲ್ಲೂ ಕೂಡ ಹೆಣ್ಣು ಸಕ್ಸಸ್ ಆಗಬಹುದು ಅನ್ನುವಂಥ ಮಾನಸಿಕತೆಯನ್ನು ಇಟ್ಕೊಂಡು ಹೆಜ್ಜೆ ಇಡಿ. ಖಂಡಿತವಾಗ್ಲೂ ನಿಮಗೆ ಜಯ ಸಿಗುತ್ತೆ. ನಿಮ್ಮ ಮುಂದಿನ ಗುರಿ ಏನ್ ಮೇಡಮ್? ನಾನು ಈಗ ಮಂತ್ರಿ ಅಂತೂ ಆಗಿದ್ದೀನಿ. ಪಕ್ಷ ಇಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ಅನ್ನುವಂಥ ಅತಿ ದೊಡ್ಡ ಯೋಜನೆ, ದೇಶದಲ್ಲಿ ಅತಿ ದೊಡ್ಡ ಯೋಜನೆಯ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂಥ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ನಾನು ಮಂತ್ರಿ ಆಗಿದೆ. ನಂದು ಒಂದೇ ಗುರಿ, ನನ್ನ ಕ್ಷೇತ್ರದ ಜನರ ಆಸೆಗಳನ್ನು ಯಾವತ್ತೂ ನಿರಾಶೆಗೊಳಿಸ್ಬಾರ್ದು. ಪಕ್ಷಾತೀತವಾಗಿ ನಾನು ಅಲ್ಲೇನು ಕೆಲಸ ಮಾಡ್ತಾ ಇದ್ದೀನಿ, ಇಲೆಕ್ಷನ್ ಆದ ಮಾರನೇ ದಿನ, ಇಲೆಕ್ಷನ್ ಮುಗಿಯೋವರೆಗೂ ನಾನು ಕಾಂಗ್ರೆಸ್ಸು, BJP, ಇನ್ನೊಂದೆರಡು ಪಕ್ಷ, ಇಲೆಕ್ಷನ್ ಮುಗಿದ ತಕ್ಷಣ ಪ್ರತಿಯೊಬ್ಬರಿಗೂ ನಾನು ಆ ಒಂದು ಕ್ಷೇತ್ರದ MLA ಆಗಿ ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀನಿ, ಅವರ ಆಸೆಗಳನ್ನು ಈಡೇರಿಸ್ತೀನಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಫ್ ವಿ ಫಾರ್ಗೆಟ್ ಅವರ್ ರೂಟ್ಸ್ ವಿಲ್ ನಾಟ್ ಗೆಟ್ ದ ಫ್ರೂಟ್ಸ್. ನಾನು MLAನೇ ಆಗಿ ಉಳಿಲಿಲ್ಲ ಅಂತಂದ್ರೆ ಮುಂದೆ ನಾನು ಏನು ಗುರಿ ಇಟ್ಕೊಂಡು ಏನು ಸಾಧನೆ ಮಾಡಿದಾಗೆ. ಸೊ ನನ್ನ ಕ್ಷೇತ್ರವನ್ನ ಗಟ್ಟಿಯಾಗಿ ಇಟ್ಕೊಳ್ತೀನಿ. ಕಾಲಾಯ ತಸ್ಮೆ ನಮ, ಕಾಲಘಟ್ಟದಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ಕಾಲದಲ್ಲಿ ಏನೇನು ಆಗಬೇಕು, ಎಂತೆಂತ ಆಗಬೇಕು ಅನ್ನೋದು ಹಣೆ ಬರದಲ್ಲಿದೆ, ಹೈಕಮಾಂಡ್ ಕೈಯಲ್ಲಿದೆ. ಸೊ ನಾನು ಮಾತ್ರ ಗಟ್ಟಿಯಾಗಿ ನೆಲದ ಮೇಲೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ.